Friends, welcome to Patakali English Academy and the Banashankari English Academy. SSLC ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದು ಒಂದು ಕ್ವಶನ್ ಇರ್ತದೆ. ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ. ಈ ಕ್ವಶನ್ಗೆ ಸಂಬಂಧಿಸಿ ನಾನೊಂದಿಷ್ಟು ಪ್ರಾಕ್ಟೀಸ್ ಮಾಡಿಸ್ತೇನೆ. ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದಿಷ್ಟು ಅವಕಾಶ ಮಾಡಿಕೊಡ್ತೀನಿ. ಎಲ್ಲ ಎಕ್ಸಸೈಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತೈತಿ. ಇನ್ಫಿನಿಟಿವ್ ಅಂದ್ರೆ ಬೇರೆ ಏನೋ ಅಲ್ರಿ, ಒಂದು ಟೂ ಇರ್ತೈತಿ. ಟೂ 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 ಟಿ ವರ್ಡ್ ಟೂ ಇರ್ತೈತಿ, ಮುಂದೊಂದು ಕ್ರಿಯಾಪದ ಇರ್ತೈತಿ. ಟು ರೀಡ್, ಟು ಸಿಂಗ್, ಟು ಗೋ, ಟು ಕಮ್, ಟು ಡಾನ್ಸ್, ಟು ಲರ್ನ್, ಟು ಈಟ್, ಟು ಬೈ, ಟು ಸೆಲ್, ಹಿಂಗತೆ ಎಲ್ಲಿ ಬರ್ತೈತಿ ಅದನ್ನ ಇನ್ಫಿನಿಟಿವ್ ಅಂತ ಕರೀತಾರೆ. ಅಲ್ವ, ನಮ್ಗೆ ಕ್ವಶನ್ ಒಂದು ಸೆಂಟೆನ್ಸ್ ಕೊಡ್ತಾರ, ಆಮೇಲೆ ಹುಷಾರಿ ಟು ಬಂದ ಮೇಲೆ ಒಂದು ಕ್ರಿಯಾಪದ ಬರಬೇಕು. ಟು ಬೈ ಅಂತ ಬರ್ಬೇಕು. ಐ ಗೋ ಟು ಮಾರ್ಕೆಟ್, ಟು ಮಾರ್ಕೆಟ್ ಅಂತ ಬಂತು, ಇದು ಇನ್ಫಿನಿಟಿವ್ ಅಲ್ಲ. ಯಾಕಂದ್ರೆ ಟು ಆದ್ಮೇಲೆ ಮಾರ್ಕೆಟ್ ನೌನ್ ಬರ್ತದೆ, ಇದು ಇನ್ಫಿನಿಟಿವ್ ಆಗೋದಿಲ್ಲ. ಐ ಗೋ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಅಂತ. ಟು ಬೈ ಇದು ಇನ್ಫಿನಿಟಿವ್ ಆಗ್ತದೆ. ಐ ಗೋ ಟು ಮಾರ್ಕೆಟ್ ಟು ಬಂದಕ್ಕಂದ್ರೆ ಇನ್ಫಿನಿಟಿವ್ ಅಲ್ಲದು. ಯಾಕಂದ್ರೆ ಇನ್ಫಿನಿಟಿವ್ ಆಗ್ಬೇಕಾದ್ರೆ ಮುಂದೆ ಫಾರ್ ಬರಬೇಕು. ಐ ಗೋ ಟು ಮಾರ್ಕೆಟ್ ಇದು ಇನ್ಫಿನಿಟಿವ್ ಅಲ್ಲ. ಟು ಬೈ ವೆಜಿಟೇಬಲ್ಸ್, ಟು ಬೈ ಐತಲ್ಲ, ಇದು ಇನ್ಫಿನಿಟಿವ್ ಆಗ್ತದೆ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಹಿಂಗತೆ 4 ಆಪ್ಷನ್ ಇರ್ತಾವ, ನೀವು ರೈಟ್ ಆಪ್ಷನ್ ಅನ್ನು ಚೂಸ್ ಮಾಡ್ಬೇಕಾಗ್ತದೆ. ಶಿ ವಾಂಟೆಡ್ ಟು ಬೇಕ್ ಎ ಕೇಕ್ ಫಾರ್ ಹರ್ ಬ್ರದರ್ಸ್ ಬರ್ತ್ಡೇ. ಇಲ್ಲ ಐತಲ್ಲ, ಟು ಅಂತ ಐತಲ್ಲ, ಟು ಬೇಕ್ ಇದು ಏನಾಗ್ತತಿ, ಕರೆಕ್ಟ್ ಆನ್ಸರ್ ಆಗ್ತೈತಿ. ಓಕೆ, ಇದು ಟು ಬೇಕ್. ಒಂಚೂರ ರೈಟ್, ಕರೆಕ್ಟ್ ಆಗ. ಟು ಬೇಕ್ ಇದು ಇನ್ಫಿನಿಟಿವ್ ಆಗ್ತದೆ. ಎಸ್. ಸೆಕೆಂಡ್, ಇಟ್ ಇಸ್ ಇಂಪಾರ್ಟೆಂಟ್ ಟು ಲಿಸನ್. ಇಲ್ಲ ಐತಲ್ಲ, ಇದು ಇದು ಟು ಲಿಸನ್. ಇಲ್ಲ ಐತಲ್ಲ, ಇದು ಏನಾಗ್ತತಿ, ಇನ್ಫಿನಿಟಿವ್ ಆಗ್ತದೆ. ಟು ಲಿಸನ್. ಥರ್ಡ್ ಒನ್, ದ ಸ್ಟೂಡೆಂಟ್ ಡಿಸೈಡೆಡ್ ಟು ರಿಕಗ್ನೈಸ್, ಟು ಆರ್ಗನೈಸ್. ಸಾರಿ ಕ್ಯಾನ್ಸಲ್. ಇದು ಕರೆಕ್ಟ್ ಆಗ್ತದೆ. ಇದರಗಳಿಗೆ ಮಾಡೋಕ್ಕಾಗಲ್ಲ, ನಾನು ಬಿಟ್ಬಿಡ್ತೀನಿ. ಟು ಆರ್ಗನೈಸ್ ಇದು ಕರೆಕ್ಟ್ ಆಗ್ತದೆ. ಇದು ಬೇಡ, ಇದು ಕ್ಯಾನ್ಸಲ್, ಮಾಡಕ್ಕೆ ಬರೋದಿಲ್ಲ ಈಗ. ಟು ಟ್ರಾವೆಲ್ ಇದರಿ ಇನ್ಫಿನಿಟಿವ್. ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಈಸ್ ಲೈಫ್ ಲಾಂಗ್ ಡ್ರೀಮ್. ಇದು ಕಪಿಲ್ ದೇವ್ ಅವ್ರದ್ದು 9th ಒಂದು ಲೆಸನ್ ಬಂದದ್ದು, ಕಪಿಲ್ ದೇವ್ ಅಂತ, ಅದರ ಬಂದದ್ದು ಇದಾಗ್ತದೆ. ಕರೆಕ್ಟ್, ಟು ಟ್ರಾವೆಲ್. ದೇ ಸ್ಟಾಪ್ಡ್ ಟು ರೆಸ್ಟ್. ಇಲ್ಲೇ ನೋಡ್ರಿ, ಟು ರೆಸ್ಟ್ ಇದು ಟು ರೆಸ್ಟ್ ಇನ್ಫಿನಿಟಿವ್. ಹೊರಬ್ ಆಗ್ತೈತಿಲ್ಲ, ಒಂದು ಟು ಬರಬೇಕು, ಒಂದು ಹೊರಬ್ ಬರಬೇಕು. ಐ ಹ್ಯಾವ್ ಎ ಲಾಟ್ ಆಫ್ ಹೋಮ್ವರ್ಕ್ ಟು ಡೂ. ಇಲ್ಲೇ ನೋಡಿ, ಇನ್ಫಿನಿಟಿವ್ ಆಗ್ತದೆ. ಟು ಡೂ ಇನ್ಫಿನಿಟಿವ್. he promised to call. ಇಲ್ಲೇ ಟು ಕಾಲ್, ಟು ಕಾಲ್. ಸಾರಿ, ಸೂನ್ ಆಗಲ್ಲ ಇದು. ಹೋಗ್ತೈತೆ ನೋಡ್ರಿ. ಎಸ್, ಇದು ಮಾಡ್ತಾ ಬರ್ತೈತ್ರಿ, ನಾನು ಅಷ್ಟು ಇದು ಇಲ್ಲ. ನೆಕ್ಸ್ಟ್, ದ ಬೆಸ್ಟ್ ವೇ ಟು ಲರ್ನ್ ಅಂತ, ಇದು ಇನ್ಫಿನಿಟಿವ್ ಆಗ್ತೈತಿ. ಟು ಲರ್ನ್. ಸಾರಿ, ಡೌಟ್ ಬಂದರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ.
ಶಿ ವೆಂಟ್ ಟು ದಿ ಮಾರ್ಕೆಟ್. ನಾ ಹಿಡಿದು ಬಂತು ನೋಡಿ ಸೆಂಟೆನ್ಸ್ ಇಲ್ಲ. ಶಿ ವೆಂಟ್ ಟು ದಿ ಮಾರ್ಕೆಟ್. ಟು ಬಂದೈತಂದ್ರೆ ಇನ್ಫಿನಿಟಿವ್ ಅಲ್ಲ. ಹಾಗೆ ನಾನು ಹೇಳಿ ಸೆಂಟೆನ್ಸ್ ಆಯ್ತು. ಟು ಬಂದು ಮುಂದೆ ಹೊರಗೆ ಬರಬೇಕು. ಇಲ್ಲಿ ನೋಡ್ರಿ, ಟು ಬಂದೈತಿ, ಮುಂದೆ ಮಾರ್ಕೆಟ್ ನೌನ್ ಐತಿ. ಆದರೆ ಟು ಬಂದು ಹೊರಗೆ ಬರಬೇಕು, ಅದು ಇನ್ಫಿನಿಟಿವ್ ಆಗ್ತೈತಿ. ಕ್ಲಿಯರ್ ಆತಂತ ಅನ್ಕೊಂಡೆ ನಾನು. ಟು ಫರ್ಗಿವ್ ಈಸ್ ಎಸ್. ಇಲ್ಲೇ ಎರಡು ಅದಾವ್ರಿ. ಇದು ಇನ್ಫಿನಿಟಿವ್ನಾರ ಇದು, ಇದು ಇನ್ಫಿನಿಟಿವ್ನಾರ ಇದು. ಎರಡು ಅದಾವ. ನಿಮಗೊಂದು ಅಲ್ಲೇನೋ ಟ್ರಿಕ್ ಯೂಸ್ ಮಾಡ್ಯಾರ ಅವರು. ಇದು ಕೂಡ ಇನ್ಫಿನಿಟಿವ್ ಇದು, ಇನ್ಫಿನಿಟಿವ್ ಇದು. ಟು ಇಯರ್ ಇದಕ್ಕೆ ಟು ಹಾರಿಸ್ಬಿಟ್ಟು ನಿಮ್ಗೆ ಒಂದು ಆನ್ಸರ್ ಕರೆಕ್ಟ್ ಕೊಡ್ಬೇಕಲ್ಲ ಮಲ್ಟಿಪಲ್ ಚಾಯ್ಸ್ ಒಳಗೆ. ಅದಕ್ಕೆ ಹಂಗತೆ ಮಾಡಿರೋದು. ಟು ಫರ್ಗಿವ್ ಮಾಡಬೇಕು. ವಿ ವರ್ ಎಕ್ಸೈಟೆಡ್ ಟು ಸಿ ಅಂತ ಐತಲ್ಲ, ಇದು ಟು ಸಿ ಇನ್ಫಿನಿಟಿವ್ ಆಗ್ತೈತಿ. ಟು ಸಿ ನೀವು ಹಿಂಗೆ ಮಾಡ್ಬೇಕಾದದ್ದಿಲ್ಲ. ನೀವು ಆಪ್ಷನ್ ರೈಟ್ ಮಾಡಿಬಿಡ್ರಿ. ನಿಮಗದು ಐಡೆಂಟಿಫೈ ಮಾಡೋಕ್ಕಿದಾಗಲ್ಲ ಅಂತ ನಾ ಮಾಡಿದ್ದೀನಿ ಅಷ್ಟೇ. ದ ಕೋಚ್ ಟೋಲ್ಡ್ ದ ಟೀಮ್ ಟು ಪ್ಲೇ. ಇದು ಟು ಪ್ಲೇ. ಓಕೆ. ಇಟ್ ಈಸ್ ಟೈಮ್ ಟು ಗೋ. ಟು ಗೋ ಇದು ಇನ್ಫಿನಿಟಿವ್ ಆಗ್ತದೆ. She helped me to carry. To carry ಇದು ಇನ್ಫಿನಿಟಿವ್. ಆರಾಮ್ ಕೆಲಸ ಅಲ್ರಿ. ಟು ಸ್ವಿಮ್ ಇನ್ ದ ಓಷನ್ ಕ್ಯಾನ್ ಬಿ ವೆರಿ ರಿಫ್ರೆಶಿಂಗ್. ಟು ಸ್ವಿಮ್ ಆಗ್ತೈತಿ. ಓಕೆ. ನೆಕ್ಸ್ಟ್ ಇನ್ನೂ ಇದಾವೆ. ಮೈ ಗೋಲ್ ಈಸ್ ಟು ಫಿನಿಶ್ ಅಂತ. ಟು ಫಿನಿಶ್ ಇನ್ಫಿನಿಟಿವ್ ಆಗ್ತದೆ. He loves to play ಅಂತ. ಇನ್ಫಿನಿಟಿವ್. ಟು ಪ್ಲೇ ಮುಂದೇನು ಹೋಗಲಿಲ್ಲಲ್ಲ, ನಾನು ನೋಡೋದೇ ಇಲ್ಲಲ್ಲ, ಅದರ ಅವಶ್ಯಕತೆ ಇಲ್ಲವೇ ಇಲ್ಲ. ದ ಬರ್ಡ್ ಬಿಗ್ಯಾನ್ ಟು ಸಿಂಗ್. ಟು ಸಿಂಗ್ ಇನ್ಫಿನಿಟಿವ್. ಟು ಸಿಂಗ್. ವಿ ನೀಡ್ ಟು ಫೈಂಡ್. ಟು ಫೈಂಡ್. ವಿ ನೀಡ್ ಟು ಫೈಂಡ್. I came here to speak. To speak. Infinitive ಆಗ್ತದೆ. ಆಯ್ತು ಅನ್ಕೊಂಡು ಮುಂದಿನ ಕ್ವಶನ್ಸ್ ಇದಾವೆ. ಇಫ್ ಕ್ಲಾಸ್ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ವೇಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.